ನಿಮಗೆ ನಮಸ್ಕಾರ. ತುಂಬಾ ಧನ್ಯವಾದ. ಇವತ್ತು ಬೆಳಗ್ಗೆ ಬಂದಿದ್ದೀರಾ, ಇಷ್ಟೊತ್ತು ಕಾಯ್ಕೊಂಡು ನಮ್ಮ ಮಾತುಗಳೆಲ್ಲ ಕೇಳ್ಕೊಂಡು ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಕಮರು 2 ತುಂಬಾನೇ ಸ್ಪೆಷಲ್. ಯಾಕಂದ್ರೆ I think it can be compared to any Hollywood movie, any Bollywood movie, any very good Korean movie, technically, story wise, ಪ್ರತಿ ರೀತಿಯಲ್ಲಿ ಇದು it's at par with any movie that you have seen internationally ಅಂತ ನನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಕನ್ನಡದಲ್ಲಿ ಕ್ವಾಲಿಟಿ ಹೀಗೆ ಇದೆ ಹಾಗೆ ಇದೆ, ಅದಕ್ಕೆ OTT ಅಲ್ಲಿ ಸಿನಿಮಾಗಳು ಬರಲ್ಲ ಅಂತ ಒಂದು ಸುದ್ದಿ ಇದೆ. ಬಟ್ ಖಂಡಿತ ನಮ್ಮೆಲ್ಲರದು ಪ್ರಯತ್ನ, ಎಸ್ಪೆಷಲಿ ಆಫ್ಟರ್ ಸರ್ಟನ್ ಮೂವೀಸ್ ದಟ್ ಹ್ಯಾವ್ ಕಮ್, ದಟ್ ಖಂಡಿತ ಕನ್ನಡ ಇಂಡಸ್ಟ್ರಿ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಮಾಡಲ್ಲ. ಅಂಡ್ ಖಂಡಿತ ನಾವು ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಮಾಡಬಹುದು, ಮಾಡ್ತೀವಿ. ನಮ್ಮ ಹತ್ರ ಒಳ್ಳೆ ರೈಟರ್ಸ್ ಇದೆ, ಆಕ್ಟರ್ಸ್ ಇದೆ ಅಂತ ಒಂದು ಐ ಥಿಂಕ್ ದಿಸ್ ಇಸ್ ಒನ್ ವೆರಿ ಗುಡ್ ಎಕ್ಸಾಂಪಲ್. ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಡೆಫಿನೆಟ್ಲಿ ನನಗೆ ಪರಮೇಶ್ ಅವರು ಅಪ್ರೋಚ್ ಮಾಡಿದಾಗ ನಾನು ಕಮರು 2 ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ, ನಾನು ನೋಡಿರ್ಲಿಲ್ಲ ಮೂವಿನ. ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ದಟ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಾನು ಹೇಳಿದೆ ಟೆಕ್ನಿಕಲಿ ನೀವು ಚೆನ್ನಾಗಿ ಮಾಡಿ, ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್. ಆಕ್ಟರ್ಸ್ ನಾವೆಲ್ಲರೂ ಒಂದೊಂದು ಹಂತದಲ್ಲಿ ನೀವು ನಮಗೆ ಡೈರೆಕ್ಟ್ ಮಾಡಿದ್ರೆ ನಾವು ಆಕ್ಟಿಂಗ್ ಮಾಡ್ತೀವಿ, ಚೆನ್ನಾಗಿ ಕಾಣಿಸ್ಕೊಳ್ತೀವಿ. ಬಟ್ the presentation of the film is important. ನೀವು ಕತೆ ಹೆಂಗೆ ಹೇಳ್ತೀರಾ ಅಂತ ಇಂಪಾರ್ಟೆಂಟು. ಥಿಂಕ್ ಫಸ್ಟ್ ಟೈಮ್ ಆಸ್ಟ್ರಲ್ ಟ್ರಾವೆಲಿಂಗ್ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತಾರೆ ಇನ್ ಕನ್ನಡ ಫಿಲ್ಮ್. ಅಂಡ್ ಡೆಫಿನೆಟ್ಲಿ ಎಲ್ಲರೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸ್ವಾಮಿ, ರಜನಿ. ಇಟ್ ವಾಸ್ ಅ ಪ್ಲೆಜರ್ ವರ್ಕಿಂಗ್ ವಿತ್ ಯು ಗೈಸ್. ಅಶ್ವಥ್ ಸರ್, ಇಟ್ ವಾಸ್ ಅನ್ ಆನರ್. ಅಂಡ್ ನಮ್ಮ ಸಿನಿಮಾಟೋಗ್ರಫರ್ ಪ್ರಜ್ವಲ್ ಅವರು ತುಂಬಾ ಈಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಸೊ ಎಲ್ಲರೂ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಮೂವಿ ಬಂದಿದೆ. ಸೊ ದಯವಿಟ್ಟು ನೀವೆಲ್ಲರೂ August 1 ಈ ಚಿತ್ರನ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ, ಬಿಕಾಸ್ ಖಂಡಿತ ಆ ಸಪೋರ್ಟ್ ನಮಗೆ ಬೇಕು, ಎಸ್ಪೆಷಲಿ ಈ ಟೈಮ್ ನಲ್ಲಿ. ಅಂಡ್ ಐ ಹ್ಯಾವ್ ಡನ್ ಮೆನಿ ಗೋಸ್ಟ್ ಮೂವೀಸ್, ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಸೊ ಇದು ಮಾಡಿ ತುಂಬಾ ಖುಷಿ ಆಯ್ತು. ಐ ಥಿಂಕ್ ಐ ಆಮ್ ಲುಕಿಂಗ್ ವೆರಿ ಡಿಫರೆಂಟ್ ಇನ್ ದಿಸ್ ಫಿಲ್ಮ್. ಅಂಡ್ ಕ್ರೆಡಿಟ್ ಗೋಸ್ ಟು ಶ್ವೇತಾ, ಪರಮೇಶ್ ಅವರು, ಬಿಕಾಸ್ ತುಂಬಾ ವರ್ಕ್ ಮಾಡಿದ್ವಿ ಲುಕ್ ಅಂಡ್ ಫೀಲ್ ನಲ್ಲಿ. ಸೊ ಹಾಗಾಗಿ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಐ ಥಿಂಕ್ ನೀವು ಟ್ರೇಲರ್ ನೋಡಿದಿರಾ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಸೊ ಪ್ಲೀಸ್ ಬ್ಲೆಸ್ ದ ಎಂಟೈರ್ ಟೀಮ್ ಅಂಡ್ ಕಮ್ ಅಂಡ್ ಸಪೋರ್ಟ್ ಅಸ್ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಕೆಲವರು ಕೈ ಬಿಟ್ರು ದೆವ್ವ ಕೈ ಬಿಡಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಯಾಕಂದ್ರೆ ಬಹಳಷ್ಟು ಈ ಹಾರರ್ ಸಿನಿಮಾ ಆಮೇಲೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಸಿನಿಮಾಗಳೆಲ್ಲ ಗೆದ್ದಿದೆ. ಯಾಕಂದ್ರೆ ಗೊತ್ತಿರುತ್ತೆ ಆಡಿಯನ್ಸ್ಗೂ ಇಲ್ಲೇನೋ ಒಂದು ಆಗುತ್ತೆ, ಇಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ. ಬಟ್ ಅಷ್ಟಿದ್ರೂ ಕೂಡ ಒಂದು ಈಗರಲ್ಲಿ ಬಂದು ನೋಡ್ತಾರೆ, ಖುಷಿ ಆಗುತ್ತೆ. 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಒಂಥರ ಗ್ಯಾರಂಟಿ ಇದೆ ನನಗೆ ಈ ಸಿನಿಮಾ. ಯಾಕಂದ್ರೆ ನಾನು ಬಹಳಷ್ಟು ಕಾಟ ಕೊಡ್ತಿದ್ದೆ ಡೈರೆಕ್ಟರ್ಗೆ, ಸರ್ ಯಾವಾಗ ರಿಲೀಸು ಅಂತ. ನಾವು ಎಲ್ಲ ಒಳ್ಳೆ ಹಳೇ ಸ್ನೇಹಿತರು. ಸಿನಿಮಾ ಈಗ ಅಂದ್ರೆ ಈ ಸಿನಿಮಾ ಅವ್ರ ಜೊತೆ ಮಾಡಿದೆ, ಅಂದ್ರೆ ಅವ್ರು ಡೈರೆಕ್ಷನ್ ಮಾಡಿರೋದ್ರಲ್ಲಿ, ಜೊತೆಗೆ ಕ್ರಿಕೆಟು ಕೂಡ ಆಡ್ತಿದ್ವಿ ಈ ರೀತಿ. ಆಮೇಲೆ ಯೂನಿಕ್ ಕಾನ್ಸೆಪ್ಟ್ ಇದೆ. ಆಮೇಲೆ ಇನ್ನೂ ಹೆಚ್ಚಿಗೆ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರೇನು ಆಯ್ಕೆ ಮಾಡಿದ್ದಾರೆ, ಪಾತ್ರಧಾರಿಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಸೆಟ್ಟಲ್ಲೂ ಹೇಳಿದ್ರು ಈ ತರ ಅಶ್ವಥ್ ಸರ್ ಇದ್ದಾರೆ, ಬಂದಿದ್ದಾರೆ ಅಂತ. ನಾನು ಹುಡುಕ್ತೆ, ಇಡೀ ಸೆಟ್ ಹುಡುಕಿ ಮೇಕಪ್ ರೂಮ್ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಎಲ್ಲ ಕಡೆ ಹುಡುಕ್ತೆ, ಗೊತ್ತೇ ಆಗಿಲ್ಲ. ಮೇಕಪ್ ರೂಮ್ ಹೋದಾಗ್ಲೂ ಅವ್ರು ನೋಡಿದ್ದಾರೆ, ಆಮೇಲೆ ಹೇಳ್ತಾರೆ ನಾನು ನಿಮ್ಮ ನೋಡಿದೆ ಅಂತ. ಅಂದ್ರೆ ಅಷ್ಟು ಪರ್ಫೆಕ್ಟ್. ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಒಂದು ಯೂನಿಕ್ ಗೆಟಪ್ ಮಾಡಬೇಕು ಅಂತ. ಅದೇ ಅವರು ಹೇಳ್ದಂಗೆನೆ ಒಂದೇ ಗೆಟಪ್ ಅಲ್ಲಿ ಮಾಡಿದ್ರೆ ಸೇಮ್ ಇದಾಗಿರುತ್ತೆ, ಬೇಡ ಅಂತ ಒಂದು ಯೂನಿಕ್ ಆಗಿ ಚೆನ್ನಾಗಿದೆ. ಬಟ್ ಅಲ್ಲಿ ಟ್ರೈಲರ್ ನೀವು ಗಮನಿಸಿದಿರಾ, ಬಹಳ ಅದ್ಭುತವಾಗಿದೆ. ಆಮೇಲೆ ಮೇಡಮ್ ಜೊತೆ ಫಸ್ಟ್ ಟೈಮ್ ಕಾಂಬಿನೇಷನ್ ಮಾಡಿರೋದು. ಟ್ರೈಲರ್ ಅಲ್ಲಿ ನೋಡಿರ್ಬೋದು ನೀವು, ಒಂದು ಕ್ಲಿಪ್ ಅಲ್ಲಿ ಬರುತ್ತೆ ನಾನು ಮೇಡಮ್ಗೆ ಹಿಂಗೆ ಕತ್ತಿ ಹಿಡಿಯೋದು. ಅದು ಹೇಳದ ಬೇಡ ಗೊತ್ತಿಲ್ಲ, ಅದಷ್ಟೇ ಹೇಳ್ಬೋದು. ಕತ್ತಿ ಹಿಡಿಬೇಕು, ಅದು ಫೋರ್ಸ್ ಬರ್ತಾ ಇಲ್ಲ. ನಾನು ಸಾಫ್ಟ್ ಆಗಿ ಹಿಡಿದಿದ್ದೀನಿ. ಇಲ್ಲ ಸ್ಟ್ರಾಂಗ್, ಅದು ಒಳ್ಳೆ ನನ್ಗೆ ಸಾಫ್ಟ್ ಜೆಲ್ಲಿ ತರ ಇತ್ತು. ಆಮೇಲೆ ಪರವಾಗಿಲ್ಲ ಹಿಡೀರಿ, ಪರವಾಗಿಲ್ಲ ಟ್ರೀಟ್ ಮಾಡಿ, ಎಕ್ಸ್ಪ್ರೆಷನ್ ಬರ್ತಾ ಇರ್ಲಿಲ್ಲ. ಆವಾಗ ಡೈರೆಕ್ಟರ್ ಅಂದ್ರು, ಮೇಡಮ್ ಪರವಾಗಿಲ್ಲ
ಗ್ರಿಪ್ಪಲ್ಲಿ ಹಿಡೀರಿ ಎಂದು ಅಂದ್ರೆ ಇಲ್ಲಾಂದ್ರೆ ಸರಿ ಆಯ್ತು ಅಂದ್ಬಿಟ್ಟು ರಪ್ ಅಂತ ಹಿಡಿದ್ಬಿಟ್ಟೆ ಆ ಜೋಶಲ್ಲಿ. ಆಮೇಲೆ ನೋಡಿದ್ರೆ ಕೆಮ್ತಾ ಇದ್ರು. ಅಂದ್ರೆ ಬೇಕು ಅಂತ ಅಷ್ಟು ಕೋಆಪರೇಟಿವ್. ಚೆನ್ನಾಗಿ ಬಂದಿದೆ ಸಿನಿಮಾ. ಯೂನಿಕ್ ಆಗಿದೆ. ಹೇಳಕ್ ಕತೆ ರಿವೀಲ್ ಮಾಡಂಗಿಲ್ಲ. ನನ್ನ ಕ್ಯಾರೆಕ್ಟರ್ನು ಕೂಡ ಬೇರೆ ಥರನೇ ಇದೆ. ಥ್ಯಾಂಕ್ಸ್ ಪರಮೇಶ್ವರ್, ನನ್ನನ್ನು ನಂಬಿ ಈ ಥರ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದೀರಿ. ಬಟ್ ಹೇಳ್ಬೇಕು ಅಂತ ಆಸೆ, ಬಟ್ ಆದ್ರೆ ಹೇಳಂಗಿಲ್ಲ, ರಿವೀಲ್ ಮಾಡೋಂಗಿಲ್ಲ. ಇದ್ರಲ್ಲೇ ಯೂನಿಕ್. ಹೌದೌದು, ಆ ಥರದ್ದು ಹೇಳಂಗಿಲ್ಲ. ಡೈರೆಕ್ಟರ್ ನನ್ ಕತ್ತಿಡ್ತಾವ. ಚೆನ್ನಾಗಿದೆ. ಕನ್ನಡ ಪ್ರೇಕ್ಷಕರು ಈ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು. ಇದೇ 1ನೇ ತಾರೀಕು ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ರಾಯರಿದ್ದಾರೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಎಲ್ಲ ನನ್ನ ಚಿತ್ರತಂಡಕ್ಕೂ ಫಸ್ಟು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕೆ ಮೀರಿ ನಮ್ಮ ಪ್ರಿಯಾಂಕಾ ಮೇಡಮ್, ಸೊ ಪ್ರಿಯಾಂಕಾ ಮೇಡಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್ ಆಗಿ ಬರಲಿಲ್ಲ, ನನಗೆ ಬಿಗ್ ಸಿಸ್ಟರ್ ಆಗಿ ನಿಂತ್ಕೊಂಡ್ರು ನನ್ನ ಜೊತೆ. ಅವರು ಹೆಂಗ್ ಸಪೋರ್ಟ್ ಮಾಡಿದ್ರು ಅಂದ್ರೆ, ಈ ಫಿಲಮ್ ಇವತ್ತು ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸ್ವಾಮಿ ಸಾರ್, ರಜನಿ ಮತ್ತೆ ನಮ್ಮ ಪ್ರಿಯಾಂಕಾ ಮೇಡಮ್. ಅದರಲ್ಲಿ ಈಗ ನಾಗೇಂದ್ರ ಸರ್ ಹೇಳಿದ್ರಲ್ಲ, ನಾಗೇಂದ್ರ ಸರ್ ನನಗೆ 20 ವರ್ಷದಿಂದನೂ ಪರಿಚಯ. ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಪಿಕ್ಚರ್ ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ರು, ಅವಾಗಿಂದನೂ ನನ್ಗೆ ಪರಿಚಯ ಅವರು. ಸೊ ಅವರೆಲ್ಲ ನಮ್ಮ ಸ್ನೇಹಿತರು. ಬಟ್ ಮೇಡಮ್ ನೋಡಿದಾಗ ಕೈಕಾಲೆಲ್ಲ ಫಸ್ಟ್ ಟೈಮ್ ವೈಬ್ರೇಷನ್ ಬಂದ್ಬಿಟ್ಟಿತ್ತು. ಅವ್ರ ಮನೆಗೆ ಹೋದಾಗ ಹಿಂಗೆ ನಡಕ್ತಾ ಇದ್ದೆ ನಾನು, ಹೆಂಗಪ್ಪ ಇದು ಮಾತಾಡೋದು ಅಂತ ಅಂದ್ಬಿಟ್ಟು ಅಷ್ಟು ಇದಾಗಿತ್ತು. ಬಟ್ ಆಮೇಲೆ ಅವ್ರ ಸೆಟ್ಗೆ ಬಂದ್ಮೇಲೆ ಮೇಡಮ್ ನನಗೆ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ಫುಲ್ ಬಿಗ್ ಸಿಸ್ಟರ್ ಆಗಿ ನಿಂತ್ಕೊಂಡ್ರು. ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಕೆಲಸ ಮಾಡಿಕೊಟ್ರು. ತುಂಬಾ ಥ್ಯಾಂಕ್ಸ್ ಮೇಡಮ್. ಮತ್ತೆ ನಮ್ ರಜನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಹುಡುಗಾಟದ ಹುಡುಗಿ ಅವಳು. ಅವಳು ಹೆಂಗಿದ್ಲು ಅಂತಂದ್ರೆ ಸೆಟ್ಟಲ್ಲಿ ಎಲ್ಲಾರನ್ನೂ ನಗಿಸ್ಕೊಂಡು ಎಲ್ಲರ ಜೊತೆ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಲು. ಥ್ಯಾಂಕ್ಸ್ ರಜನಿ. ಮತ್ತೆ ಸ್ವಾಮಿ ಸಾರು ಫಿಲ್ಮ್ಗೆ ಬರೋದಕ್ಕೆ ಹೆಂಗೆ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗೋದ್ ಕಾರಣ ಹೆಂಗೆ ಅಂದ್ರೆ, ಹೀರೋ ಸೆಲೆಕ್ಟ್ ಆಗಿರ್ಲಿಲ್ಲ. 1-2-3 ಜನನ ಆಯ್ಕೆ ಮಾಡಿದ್ವಿ ನಾವು ಫಸ್ಟ್. ಬಟ್ ಏನಾಯ್ತು ಅಂದ್ರೆ ಅದ್ಯಾಕೋ ಸೆಟ್ ಆಗ್ತಾ ಇರ್ಲಿಲ್ಲ ಆ ಕ್ಯಾರೆಕ್ಟರ್ಗೆ. ಒಂದಿನ ಮನೆಯಲ್ಲಿ ಪಾಸ್ ಆಗ್ತಾ ಇದ್ದೆ, ನಮ್ಮ ಮನೆಯವರು ಸೀರಿಯಲ್ ನೋಡ್ತಾ ಇದ್ರು. ಯಾವ್ದೋ ಕ್ಯಾರೆಕ್ಟರ್ ಚೆನ್ನಾಗಿದೆಯಲ್ಲ, ಫೇಸ್ ತುಂಬಾ ಒಂಥರ ಅಟ್ರಾಕ್ಟಿವ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿದೆ. ಪರಮೇಶ್ವರ್ ಫೋಟೋ ಕಳಿಸಿದೆ. ಸರ್, ಈ ಸೀರಿಯಲ್ ಅಲ್ಲಿ ಒಬ್ಬ ಹುಡುಗ ಆಕ್ಟ್ ಮಾಡ್ತಾ ಇದ್ದಾನೆ, ನೋಡಿ ಹೇಗಿದೆ ಅಂತ. ಅವ್ರು ಇಷ್ಟಪಟ್ರು. ಸೊ ಇಮಿಡಿಯೇಟ್ ಆಗಿ ಅದು ಸೆಟ್ ಆಯ್ತು. ಮತ್ತೆ ಮಹೇಶ್ ಸಾರು, ನಮ್ಮ ಅಶ್ವಥ್ ಸಾರು, ಮತ್ತೆ ನಮ್ಮ ರಾಜು ಸಾರ್ ಬಗ್ಗೆ ಹೇಳ್ಬೇಕು. ಈ ಫಿಲ್ಮ್ ಬಗ್ಗೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಅಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಾಗೇಂದ್ರ ಸಾರು, ನಮ್ಮ ಪವನ್ ನಾರಾಯಣ್, ಮತ್ತೆ ನಮ್ಮ ಸಂಗಮೇಶ್ ಅವ್ರ ಬಗ್ಗೆ ಮಾತ್ರ ತುಂಬಾ ಜಾಸ್ತಿ ಹೇಳ್ಬೇಕು, ಬಟ್ ಇವಾಗ ಟೈಮ್ ಇಲ್ಲ. ಸೊ ನನ್ನ ಹೋಲ್ ಟೀಮ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಪವನ್ ಅಂತ. ಪರಮೇಶ್ವರ್ ಹೇಳಿದಾಗೆ ಅವ್ರು ನನ್ನ ಟೀಚರ್. ಆಕ್ಚುಲಿ ಅವ್ರು ಈ ಡೈರೆಕ್ಷನ್ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಫಸ್ಟ್ ಒಂದು ಸಿನಿಮಾ ಮಾಡಿದ್ರು, ನೋಡಿದ್ದೆ. ಸೊ ಹಾಗಾಗಿ ಈಗ ಕಮಲ 2 ಅಂತ ಸಿನಿಮಾ ಮಾಡಿದ್ದಾರೆ. ತುಂಬಾ ಒಳ್ಳೆ ಸ್ಕ್ರೀನ್ ಪ್ಲೇ, ಡಬ್ಬಿಂಗ್ ಅಲ್ಲಿ ನೋಡ್ತಿದ್ದೆ ನಾನು. ಆಲ್ ದಿ ಬೆಸ್ಟ್. ಆಗಸ್ಟ್ 1 ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಸಿನಿಮಾಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ಟ್ರಾಂಗೆಸ್ಟ್ ನಮ್ಮ ಸಿನಿಮಾ ಇವತ್ತು ಏನೇ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಆ ಪೋಸ್ಟರ್ ಅಂತ ಹೇಳಿದ್ರೆ ಅದು ಸಂಗಮೇಶ್ ಅವರೇ ಕೊಡುಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪರಮೇಶ್ ಸರ್ ಹೇಳಿದ ಥರ ಬಾಂಬೆಯಿಂದ ಟೀಮ್ ಆಗಲಿ ಅದನ್ನಾಗಲಿ ನಾವು ತರಿಸಿ ಕೆಲಸ ಎಲ್ಲ ಮಾಡಿದ್ವಿ. ಸೊ ಅದು ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ, ನಿಮಗೆ ಗ್ರಾಫಿಕ್ಸ್ ನೋಡಿದ ತಕ್ಷಣ ಅನ್ಸಲ್ಲ. ಸೊ ಇದು ಲೋಕಲ್ ಗ್ರಾಫಿಕ್ಸ್ ಆಗಿದೆ, ಇಲ್ಲ ಹಾಲಿವುಡ್ ಲೆವೆಲ್ಗೆ ಆಗಿದೆ. ಯಾಕಂದ್ರೆ ಅದು ಹಾಲಿವುಡ್ ಸಿನಿಮಾ, ಹಾಲಿವುಡ್ ಲೆವೆಲ್ ತರ ಗ್ರಾಫಿಕ್ಸ್ ಮಾಡೋ ಪರಿಸ್ಥಿತಿ ಬಂತು. ಅದಕ್ಕೆ ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಬಜೆಟ್ ವೈಸು CG ಸ್ವಲ್ಪ ಜಾಸ್ತಿನೇ ಆಗಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಟೀಮ್ ಅವರಿಗೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ 1 ಆಗಸ್ಟ್ಗೆ ಮೂವಿ ಹೋಗಿ ಥಿಯೇಟ್ರಲ್ಲೇ ನೋಡಿ. ಸೊ ಟೀಮ್ಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ಪೆಷಲಿ ನಮಗೆ ಮತ್ತೆ
ಸಿಹಿ ಚಿತ್ರ ಜಾಸ್ತಿ ತಿನ್ನೋಸ್ಕರ ನನಗೆ ಮತ್ತೆ ಅಪರ್ಚುನಿಟಿ ಜಾಸ್ತಿ ಸಿಗುತ್ತೆ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಚಿತ್ರತಂಡದವ್ರೆ ಸರ್. ಕನಸು ಪಿಕ್ಚರ್ಸ್ ಅಂತ ಹುಟ್ಟಾಕಿದ್ದೆ ನಾನು ಆಕ್ಚುಲಿ ನಮ್ಮ ಬಾಸ್ ರವಿ ಸರ್ ಇಂದ. ಸೊ ಬಾಲಾಜಿ ಸರ್ ನಂಗೆ ತುಂಬಾ ಕ್ಲೋಸ್, ಅವ್ರು ನಂಗೆ ಚೆನ್ನಾಗಿ ಪರಿಚಯ. ರವಿ ಸರ್ ಜೊತೆ ಚೆನ್ನಾಗಿ ಒಡನಾಟ ಇದೆ. ಬಟ್ ಅವ್ರ ಹತ್ರ ಅಷ್ಟು ಧೈರ್ಯವಾಗಿ ನಾನು ಮಾತಾಡಕ್ಕೂ ಹೋಗಲ್ಲ, ಇದು ಇಲ್ಲ. ಬಟ್ ಇವತ್ತು ಕನಸು ಪಿಕ್ಚರ್ಸ್ ಅಂತ ಬಂದಿದೆ ಅಂದ್ರೆ ಅದಕ್ಕೆ ಕಾರಣನೇ ರವಿ ಸರ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕ್ಷಮೆ ಕೇಳ್ಕೊತೀನಿ, ಸ್ವಲ್ಪ ಲೇಟ್ ಆಯಿತು. ಹೆಬ್ಬಾಳ್ ಬ್ರಿಡ್ಜಲ್ಲಿ ಸಿಗಾಕೊಂಡ್ಬಿಟ್ಟೆ ನಾನು ಬರುವಾಗ. ಆ್ಯಂಡ್ ಮೊರವರ್ ಕಮರು 2 ಸಿನಿಮಾ ತುಂಬಾ ಸ್ಪೆಷಲ್ ನನಗೆ. ಯಾಕೆಂತ ಹೇಳಿದ್ರೆ ನನ್ನ ಫಸ್ಟ್ ಮೇನ್ ಸ್ಟ್ರೀಮ್ ಮೂವಿ ಇದು. ಸೊ ಫಸ್ಟ್ ಟೈಮ್ ಪರಮೇಶ್ವರ್ ನನ್ನ ಅಪ್ರೋಚ್ ಮಾಡಿದಾಗ ಈ ಮೂವಿಗೋಸ್ಕರ ನಾನು ಮಿಥುನ ರಾಶಿ ಧಾರಾವಾಹಿ ಮಾಡ್ತಾ ಇದ್ದೆ. ಸೊ ಅವಾಗ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಒಂದು ಮೂವಿ ಆಫರ್ ಬರೋದು ಅಂದರೆ ಒಂದು ತುಂಬಾ ದೊಡ್ಡ ವಿಷಯ ಅದು. ಸೊ ಅಪ್ರೋಚ್ ಮಾಡಿದಾಗ ಸರ್ ಆಫೀಸಿಗೆ ಕರೆದ್ರು, ಕತೆ ಹೇಳಬೇಕು ಅನ್ನೋ ಥರ. ಸೊ ಕತೆ ಹೇಳಕ್ಕೆ ಶುರು ಮಾಡಿದಾಗ ಸರ್ ನನಗೆ 3 ವರ್ಷನ್ ಇದೆ ನಿಮಗೆ, ನಾನು ಆಲ್ಮೋಸ್ಟ್ ಒಂದು 6 hours ನರೇಷನ್ ಮಾಡ್ಬೋದು, ಇದನ್ನು ಅಥವಾ 3 hours ನರೇಷನ್ ಮಾಡ್ಬೋದು, ಇಲ್ಲ ನಿಮಗೆ ಬೇಕಾದಂಗೆ ಲೈಕ್ ಇಂಪಾರ್ಟೆಂಟ್ ಮೊಮೆಂಟ್ಸ್ ಮಾತ್ರ ಶ್ರಿಂಕ್ ಮಾಡಿ ಒಂದು 1 hour ನರೇಷನ್ನ ಮುಗಿಸ್ಬೋದು, ನಿಮಗೆ ಯಾವ ಥರ ಅಡ್ಜಸ್ಟ್ ಆಗ್ಬೋದು ಅನ್ನೋ ಥರ ಕೇಳಿದ್ರು. ಸೊ ಆ ನರೇಷನ್ ನನಗೆ ಆ್ಯಕ್ಚುಲಿ ಅವತ್ತು ಶೂಟ್ ಇತ್ತು. ನಾನು ಶೂಟಲ್ಲಿ ಮಧ್ಯ ಬ್ರೇಕಲ್ಲಿ ಗ್ಯಾಪ್ ತೊಗೊಂಡು ಬಂದಿದ್ದೆ. ಸೊ ಸರ್ ಹತ್ರ ಹೇಳಿದೆ, ಸರ್ ಆದಷ್ಟು ಬೇಗ ಒಂದು 1 hour ಮುಗಿಯೋ ಥರ ನರೇಷನ್ ಕೊಡಿ ನನಗೆ ಅಂತ. ಸೊ ಆ 1 hour ಇಂಪಾರ್ಟೆಂಟ್ ಮೂಮೆಂಟ್ಸ್ ಮೂವಿಯಲ್ಲಿ ಬರೋದೆಲ್ಲ ಶ್ರಿಂಕ್ ಮಾಡಿ ಒಂದು ಆಲ್ಮೋಸ್ಟ್ ನಾವು ಬೌಂಡ್ ಸ್ಕ್ರಿಪ್ಟ್ನ ಕೂತ್ಕೊಂಡು ಓದಿದ್ರೆ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ನ 1 hour ಸರ್ ನನಗೆ ಕೊಟ್ಟರು. ಸೊ ಇಂಪಾರ್ಟೆಂಟ್ ಮೂಮೆಂಟ್ಸು ತುಂಬ ಲ್ಯಾಗ್ ಮಾಡಿದೆ, ಏನೇನಿದೆಯೋ ಅದನ್ನು ಹಂಗೆ ಆಲ್ಮೋಸ್ಟ್ ಒಂದು ಚಿತ್ರನ ನೋಡಿರೋ ಫೀಲ್ ಕೊಟ್ಟರು ಆ 1 hour. ಸೊ ನನ್ನ ಕ್ಯಾರೆಕ್ಟರ್ದು ಇಂಪಾರ್ಟೆನ್ಸ್ ಏನು, ಆಮೇಲೆ ಲೈಕ್ ಹೀರೋಯಿನ್ ಹೇಗೆ ಟ್ರಾವೆಲ್ ಆಗ್ತಾರೆ, ಮತ್ತು ಆ ಸೂಪರ್ ನಾರ್ಮಲ್ ಮೂಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಮೂವಿಯಲ್ಲಿ, ಇದೆಲ್ಲ ಹೇಳಿದಾಗ ನನಗೊಂಥರ ಆಬ್ವಿಯಸ್ಲಿ ಫಸ್ಟ್ ಸಿನಿಮಾ ಅಂದಾಗ ವಿತೌಟ್ ಅ ಸೆಕೆಂಡ್ ಥಾಟ್ ನಾವು ಯೋಚನೆ ಮಾಡದೆ ಒಪ್ಕೋತೀವಿ. ಬಟ್ ಆದರೆ ಈ ಸ್ಟೋರಿ ಹೇಗಿತ್ತು ಅಂದರೆ ತುಂಬ ಕಂಪೆಲ್ಲಿಂಗ್ ಆಗಿತ್ತು. ಲೈಕ್ ಅಪಾರ್ಟ್ ಫ್ರಮ್ ಮೊದಲನೇ ಸಿನಿಮಾ ಅನ್ನೋದು ಬಿಟ್ಟು ಲೈಕ್ ಸ್ಟೋರಿಗೋಸ್ಕರನೇ ಒಪ್ಕೊಳ್ಳೋ ಥರ ಒಂದು ಸಿನಿಮಾ ಇದು. ಆ್ಯಂಡ್ ಎಷ್ಟೊಂದು ಕಡೆ ಪೀಕ್ ಮೂಮೆಂಟ್ಸಲ್ಲಿ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆಸ್ ಎನ್ ಆರ್ಟಿಸ್ಟ್ ತುಂಬ ಚಾಲೆಂಜಿಂಗ್ ಮೂಮೆಂಟ್ಸು ಇದೆ ಈ ಸಿನಿಮಾಲಿ. ಲೈಕ್ ಹೇಗೆ ಈಗ ಸಿನಿಮಾಲ್ಲಿ ನಮ್ಮ ಸುದೀಪ್ ಸರ್ ಒಂದು ನೋಡೋಣ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿರ್ತಾರೋ, ಲೈಕ್ ಮಾಡೋವಾಗ ಅವ್ರಿಗೊಂದು ಲುಕ್ ಕೊಟ್ಟಿರ್ತಾರೆ, ಮೇ ಬಿ ಹಿಂಗಿರುತ್ತೆ, ಈ ಕಡೆಯಿಂದ ಈ ಕಡೆ ಟ್ರಾವೆಲ್ ಆಗ್ತಾ ಇದೆ, ಸೊ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಮ್ಮ ಚಿತ್ರದಲ್ಲೂ ಎಷ್ಟೊಂದು ಕಡೆ ಒಂದು ಇಮ್ಯಾಜಿನರಿ ಫ್ಯಾಕ್ಟರ್ನ ಇಟ್ಕೊಂಡು ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೂಪರ್ ನ್ಯಾಚುರಲ್ ಸೂಪರ್ ನಾರ್ಮಲ್ ಅಂದಾಗ ಎಫೆಕ್ಟ್ ಎಲ್ಲ VFX ಅಲ್ಲೇ ಬರುತ್ತೆ. ಬಟ್ ನಮಗೆ ಅಲ್ಲಿ ಆನ್ ದ ಸ್ಪಾಟ್ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ಎಕ್ಸೈಟಿಂಗ್ ಆಗಿತ್ತು. ಲೈಕ್ ಇವಾಗ ಒಂದು ಸೀನ್ ಪೇಪರಲ್ಲಿ ಇರೋದನ್ನ ಎನ್ಹಾನ್ಸ್ ಮಾಡೋದು ಹೇಗೆ ಅಂತ ದೇರ್ ಇಸ್ ನೋಬಡಿ ಬೆಟರ್ ದೆನ್ ಪರಮೇಶ್ವರ್ ಟು ಎಕ್ಸ್ಪ್ಲೇನ್. ಯಾಕಂದರೆ ಅಲ್ಲಿ ಕೂತ್ಕೊಂಡು ಒಂದು ಸೀನ್ ಪೇಪರ್ನ ಓದಿದಾಗ ಇದನ್ನ ಹೇಗೆ ಇಂಪ್ರೂವೈಸ್ ಮಾಡೋದು ಅನ್ನೋದನ್ನ ಅಲ್ಲಿ ಆನ್ ದ ಸ್ಪಾಟ್ ಹೇಳಿದೆ. ಒಂದು ಮಾನಿಟರ್ ಅಥವಾ ಒಂದು ಟೇಕ್ ಹೋಗಾದ್ಮೇಲೆ ನಮ್ಮನ್ನು ಕರೀತಾರೆ, ನೀವು ಒಂದ್ಸಲ ಮಾನಿಟರ್ನ ನೋಡಿ ನಿಮಗೇನು ಅನ್ಸುತ್ತೆ, ನೀವು ಹೇಗೆ ಮಾಡಿದ್ದೀರಾ ಅದೆಲ್ಲ ಕೇಳಿ ಲೈಕ್ ಆ ಇನ್ಪುಟ್ ನಮ್ದೇನಿದೆಯೋ ನೀವು ಇದನ್ನ ಇನ್ನೂ ಹೇಗೆ ಬೆಟರ್ ಮಾಡ್ಬೋದು ಅನ್ನೋದನ್ನ ಹಿ ಮೇಕ್ಸ್ ಇಟ್ ಕಮ್ ವಿದಿನ್ ಅವರ್ ಸೆಲ್ಸ್. ಸೊ ಆ ಥರ ಒಂದು ಅಟ್ಮಾಸ್ಫಿಯರಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ರಿಯಲಿ ಕೆಪ್ಟ್ ಇಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ co-artists ಎಲ್ಲರೂ ಟು ಬಿ ವರ್ಕಿಂಗ್ ವಿತ್ ಅ ಲೆಜೆಂಡ್ ಲೈಕ್ ಪ್ರಿಯಾಂಕಾ ಮ್ಯಾಮ್. ಸೊ ಅವರು ಶಿ ಈಸ್ ಅ ವ್ಯಾಲ್ಯೂ ಅಡಿಷನ್ ಟು ಅವರ್ ಮೂವಿ. ಸೊ ಅವ್ರು ಬಂದಾಗಲೇ ಒಂಥರ ಒಂದು ಆರ ಕ್ರಿಯೇಟ್ ಆಯಿತು. ಆ್ಯಂಡ್ ಟು ಬಿ ಅ ಪಾರ್ಟ್ ಅವ್ರಿರೋ ಒಂದು ಫ್ರೇಮಲ್ಲಿ ನಾವು ಇದ್ದೀವಿ ಅಂತ ಹೇಳುವಾಗಲೇ ಒಂಥರ ಹೆಮ್ಮೆ ಆಗುತ್ತೆ. ಆ್ಯಂಡ್ ಮೈ ಹೀರೋಯಿನ್ ರಜನಿ ಭಾರದ್ವಾಜ್, ಎಷ್ಟೋ ಜನ ಹೇಳಿದ್ರು ಟೀಸರ್ ನೋಡಿದಾಗ, ನನ್ನ ಒಲವೇ ಸಾಂಗ್ ರಿಲೀಸ್ ಆದಾಗ ಕ್ಯಾಮರಾಗ್ರಿ ತುಂಬ ಚೆನ್ನಾಗಿದೆ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ್ಯಂಡ್ ಅದಕ್ಕೆ ಮೇನ್ ಕಾರಣ ಪರಮೇಶ್ವರ್ ಲೈಕ್ ಅವರು. ಆ್ಯಂಡ್ ಪ್ರಜ್ವಲ್ ಗೌಡ ಸರ್ ಬಗ್ಗೆ ಹೇಳಲೇಬೇಕು. ನಮ್ಮ ಸಿನಿಮಾಟೋಗ್ರಾಫರ್ ಅವರು ತುಂಬ ದೊಡ್ಡ ಜಾಗದಿಂದ ಬಂದಿದ್ದಾರೆ. ಸಲಾರ್, KGF ಎಲ್ಲದರಲ್ಲೂ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಕೆಲಸ ಮಾಡಿ ಅವ್ರ ಹತ್ರ ಆಲ್ರೆಡಿ ಇರೋ ಇನ್ಪುಟ್ಸ್ನ ನಾನು ಹತ್ರ ಶೇರ್ ಮಾಡಿ ಲೈಕ್ ಅದೊಂಥರ ಹೆಲ್ದಿ ಅಟ್ಮಾಸ್ಫಿಯರ್ ಆಗಿತ್ತು ನಮ್ಮ ವರ್ಕಿಂಗ್ ಸ್ಪೇಸ್. ಆ್ಯಂಡ್ ನನ್ನೊಲವೇ ಸಾಂಗ್ ಬಗ್ಗೆ ಹೇಳಿದಾಗ ರವಿ ಸರ್ ಬಗ್ಗೆ ಹೇಳಲೇಬೇಕು. ತುಂಬ ಅದ್ಭುತವಾದ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಸ್ಪೆಷಲಿ ನನ್ನೊಲವೇ ನೀವು ಲಿರಿಕ್ಸ್ ತೊಗೊಂಡ್ರು ಸರಿ,
ಸಾಹಿತ್ಯ ಮ್ಯೂಸಿಕ್ ತಗೊಂಡ್ರು ಸರಿ ಆ್ಯಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ಕೊರಿಯೋಗ್ರಫಿ ಎಲ್ಲ ನಮಗೆ ಆಕ್ಚುಲಿ ಸಾಂಗ್ ಗೊತ್ತಿರಲಿಲ್ಲ ಇದೇ ಸಾಂಗ್ ಅಂತ. ವಿತೌಟ್ ದ ಸಾಂಗ್ ನಾವು ಟೇಕ್ ಹೋಗಿದ್ದು. ಫಸ್ಟ್ ಸರ್ ಕಂಪೋಸ್ ಮಾಡಿ ಈ ಥರ ಶಾರ್ಟ್ಸ್ ಬೇಕು, ಅವ್ರ ಮೈಂಡಲ್ಲಿ ಇತ್ತು ಮೇ ಬಿ ಈ ಥರ ಸಾಂಗ್ ಬರ್ಬೋದು ಅಂತ. ಬಟ್ ಆದರೆ ಅಲ್ಲಿ ಆನ್ ದ ಸ್ಪಾಟ್ ನಾವು ಶೂಟ್ ಮಾಡಿ ಅದನ್ನ ಸಾಂಗ್ ಜೊತೆ ಮ್ಯಾಚ್ ಮಾಡಿದ್ದು. ಸೊ ಅದನ್ನ ಇವತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಸಾಂಗ್ನ ಇಟ್ಕೊಂಡು ನಾವು ಮಾಡಿದ್ದೀವಿ ಅನ್ನೋ ಥರ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ರಿವರ್ಸಲ್ ಮಾಡಿದ್ದು ನಾವು. ಆ್ಯಂಡ್ ಖುಷಿ ಬಗ್ಗೆ ಹೇಳಲೇಬೇಕು. ಬೀಂಗ್ ಅ ಚೈಲ್ಡ್ ಆರ್ಟಿಸ್ಟ್, ನಮ್ಮ ಲೆವೆಲ್ ಮೆಚುರಿಟಿ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಸೀನಿಯರ್ ಆರ್ಟಿಸ್ಟ್ ಆಗಲಿ ಅಥವಾ ಸೆಟ್ಟಲ್ಲಿರೋ ಡೈರೆಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಲಿ ಅವ್ರ ಹತ್ರ ಇರೋ ಮೆಚುರಿಟಿ ಈ ಏಜಲ್ಲಿ ಅವ್ರ ಹತ್ರ ಇದೆ. ಸೊ ಆ ಶಾರ್ಟಲ್ಲಿರೋ ಇಂಪ್ರೂವೈಸೇಷನ್ ಏನು ಮಾಡಬೇಕು ಅನ್ನೋದು ಈ ಏಜಲ್ಲೇ ಕಲ್ತಿದ್ದಾಳೆ ಅವಳು. ಸೊ ರೈಟ್ ಫ್ರಮ್ ಟಾಪ್ ಟು ಬಾಟಮ್ ಅಂತಾರಲ್ಲ ಆ ಥರ ನಮ್ಮ ಕಮರೋಟು ಸೆಟ್ಟಲ್ಲಿ ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆಲ್ ಸೀಸನ್ಡ್ ಆರ್ಟಿಸ್ಟ್. ಆ್ಯಂಡ್ ಅಶ್ವಥ್ ಸರ್ ಇವರು ನಮ್ಮ ಶೂಟಿಂಗ್ ಮುಗಿದಾಗ ಲಾಸ್ಟಲ್ಲಿ ಕೊನೆಯಲ್ಲಿ ನಮ್ಮ ಜೊತೆ ಆಲ್ಮೋಸ್ಟ್ ಯಾವಾಗ ಸರ್ ನಮ್ಮ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಇದ್ದ. ಸೊ ಲಾಸ್ಟ್ ಫಸ್ಟ್ ಹತ್ರ ಶೂಟ್ ಮಾಡಿದ್ವಿ ನಾವು. ಅವಾಗ ವಿದೌಟ್ ಮೇಕಪ್ ಬಂದರು ಫಸ್ಟು. ನಾನು ಓಕೆ ಸೀರಿಯಲ್ಸಲ್ಲೆಲ್ಲ ನೋಡಿದ್ದೆ, ಗೀತಾ ಸೀರಿಯಲ್ ಮಾಡ್ತಿದ್ರು ಸರ್, ಅವಾಗ ನಾನು ಮಿಥುನ ರಾಶಿ ಮಾಡ್ತಿದ್ದೆ. ಸೊ ಅವಾಗ ಅನುಬಂಧ ಆ ಥರ ಎಲ್ಲ ಮೀಟ್ ಆಗ್ತಾ ಇದ್ವಿ. ಸೊ ಅಲ್ಲಿ ಭೇಟಿ ಆಗಿದ್ದು. ಇಲ್ಲಿ ಫಸ್ಟ್ ಟೈಮ್ ಮೀಟ್ ಆದಾಗ ಓಕೆ ಸರ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಮೂವಿ ಅನ್ನೋ ಥರ ಅನ್ನಿಸ್ತು. ಬಟ್ ಆದಮೇಲೆ ಶೂಟ್ ತುಂಬ ದಿನ ಹೋಯಿತು ಮಂಗಳೂರು ಮನೆಯಲ್ಲಿ. ಆ್ಯಂಡ್ ಒಂದಿನ ಸಡನ್ ಆಗಿ ಒಬ್ರು ತುಂಬ ವಯಸ್ಸಾದವರು ಜುಟ್ಟೆಲ್ಲ ಇಟ್ಕೊಂಡು ಬೆಟ್ಟ ಎಲ್ಲ ಬೆಳೆಸ್ಕೊಂಡು ಕನ್ನಡಕ ಹಾಕೊಂಡು ಫುಲ್ ವೈಟ್ ಬಟ್ಟೆ ಹಾಕೊಂಡು ಒಬ್ರು ಬಂದರು. ಅವಾಗ ಸರಿ ಸೀನ್ ನಡೀತಾ ಇತ್ತು. ಒಂಚೂರು ನನಗೆ ವಾಯ್ಸ್ ಆಗಲಿ ಎಲ್ಲ ಫುಲ್ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಟಾಪ್ ಟು ಬಾಟಮ್. ನಾನು ಸರ್ ಹತ್ರ ಅವಾಗ ಹೋಗಿ ಕೇಳಿದೆ ಒಂದು 2-3 ದಿನ ಆದಮೇಲೆ, ಸರ್ ಅಶ್ವಥ್ ಸರ್ ಕ್ಯಾರೆಕ್ಟರ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ ಸರ್, ಏನು ಶುರುನೇ ಆಗಿಲ್ವಾ, ಯಾವಾಗ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆಯಾ ಹೇಗೆ ಅಂತ. ಸರ್ 4 ಸೀನ್ ಮಾಡಿದ್ದೀರಾ ಅವ್ರ ಜೊತೆ ಅಂತ ಅಂದರು. ಅವಾಗ ಗೊತ್ತಾಯ್ತು ಅದು ಅಶ್ವಥ್ ಸರೇ ಮಾಡಿರೋದು ಅಂತ. ಯಾಕೆಂದರೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ರೈಟ್ ಫ್ರಮ್ ಮೇಕಪ್ ಟು ಬಿಯರ್ಡ್, ಅದೇನಿದೆಯೋ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಬ್ಬ ಕಲಾವಿದ ಹೇಗೆ ಬದಲಾಯಿಸ್ಕೋಬೋದು ಅವರನ್ನ ಅನ್ನೋದು ಅಶ್ವಥ್ ಸರ್ ಹತ್ರ ಕಲಿಬೇಕು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನನ್ನ ಕೋ ಆರ್ಟಿಸ್ಟ್ ನಮ್ಮ ಕೋ ಡೈರೆಕ್ಟರ್ ರಾಜು ಸರ್ ಆ್ಯಂಡ್ ಮಹೇಶ್ ಬಗ್ಗೆ ಹೇಳಲೇಬೇಕು. ಮಹೇಶ್ ಹ್ಯಾಸ್ ಡನ್ ಅ ಬ್ರಿಲಿಯಂಟ್ ಜಾಬ್ ಇನ್ ದಿಸ್ ಮೂವಿ. ಆ್ಯಂಡ್ ತೆರೆಯ ಹಿಂದಿನ ಕತೆ ಅಂತ ಇರುತ್ತಲ್ಲ, ಅವರು ಮಾಸ್ಕ್ ಹಿಂದ್ಗಡೆನೆ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಸೊ ಅವ್ರ ಮುಖ ಕಾಣಲ್ಲ, ಆ ಮಾಸ್ಕ್ ಹಿಂದ್ಗಡೆ ಅವ್ರು ಮಾಡಿರೋಂಥ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಅದಕ್ಕೆ ಒಂದು ಫ್ಲೋನಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ ನಾನು. ಸೊ ನಾಗೇಂದ್ರ ಅವ್ರ ಸರ್ ಅವ್ರ ಬಗ್ಗೆ ಹೇಳ್ಬೇಕು. ನನ್ನ ಪಾತ್ರ ಬಗ್ಗೆ ನಾನು ಸೊ ಆಬ್ವಿಯಸ್ಲಿ ಐ ಆಮ್ ಪ್ಲೇಯಿಂಗ್ ಲೀಡ್. ನನ್ನ ಕ್ಯಾರೆಕ್ಟರ್ ಹೆಸರು ಆರ್ಯ ಅಷ್ಟೇ ಹೇಳ್ತೇನೆ. ನೀವು ಚಿತ್ರ 1 ಆಗಸ್ಟ್ ರಿಲೀಸ್ ಆಗ್ತಿದೆ, ಅವಾಗ ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ತಡ ಬಂದೆ, ಕ್ಷಮೆ. ಇಲ್ಲಿ ಮೈಸೂರಿಂದ ಬರಬೇಕಾಯ್ತು, ಹೇಗೆ ನನಗೂ ಟ್ರಾಫಿಕ್ ಪ್ರಾಬ್ಲಮ್ಮು. 2 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ದೇನೆ. ಈ ಸಿನಿಮಾ ಆ್ಯಕ್ಚುಲಿ ನಿಜವಾದ ಅಂದರೆ ನಮ್ಮ ಪ್ರೊಡ್ಯೂಸರ್ದು, ಪರಮೇಶ್ದು, ರಾಜುದು ಮತ್ತು ನಮ್ಮ ಕ್ಯಾಮ್ರಾಮನ್ದು ಮತ್ತು ಮ್ಯೂಸಿಕ್ ಡೈರೆಕ್ಟರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಭಾಳ ದಿನ ಮೇಲೆ ಒಂದು ನೀಟಾದ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ತೃಪ್ತಿ ನನಗಿದೆ. ಅಫ್ಕೋರ್ಸ್ ನಾವು ಒಂದು ಸಿನಿಮಾ ಅಂದಾಗ ಅದ್ರ ಪಾತ್ರ ಜೊತೆ ನಾವು ಬೇರೆ ಥರ ಬೆರಿಬೇಕಾಗುತ್ತೆ, ಆಮೇಲೆ ಅದಕ್ಕೆ ಬೇರೆ ಥರ ಗೆಟಪ್ಗಳು ಮಾಡಬೇಕಾಗುತ್ತೆ. ಯಾಕೆಂದರೆ ರೆಗ್ಯುಲರಾಗಿ ಜನ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ನೋಡ್ತಿರ್ತಾರೆ. ಎಲ್ಲ ಸಿನಿಮಾಗಳು ನಮ್ಗೆ ಒಂದೇ ಥರ ನೋಡಿದ್ರೆ ಅವ್ರಿಗೂ ಬೇಸರ ಆಗುತ್ತೆ. ಅವ್ರು ಮೋಸ ಮಾಡಬಾರ್ದು ಅನ್ನೋದೊಂದು ಪದ್ಧತಿ ನಂದು. ಹಾಗಾಗಿ ಎಲ್ಲ ಸಿನಿಮಾದಲ್ಲೂ ಬೇರೆ ಥರ ಗೆಟಪ್ಪು ಮಾಡರೇಷನ್ಸ್ ಎಲ್ಲ ಚೇಂಜ್ ಮಾಡಿರ್ತೀನಿ. ಅದಕ್ಕೆಲ್ಲ ನೀವು ಕಾರಣ. ಸರಿ ಮಾಡಿದಾಗ ಹೊಗಳಿದ್ದೀರಾ, ತಪ್ಪು ಮಾಡಿದಾಗ ಬೈದಿದ್ದೀರಾ. ಆ್ಯಂಡ್ ಒಂದು ಒಳ್ಳೆ ಟೀಮು. ಪ್ರಿಯಾಂಕಾ ಮೇಡಮ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಮೊದಲನೇ ಸರಿ. ಆ್ಯಂಡ್ ದೇ ಆರ್ ವೆರಿ ಪ್ರೊಫೆಷನಲ್ ಆರ್ಟಿಸ್ಟ್. ಪಳಗಿದ್ದಾರೆ ಸರ್, ಅವ್ರ ಬಗ್ಗೆ ನಾವು ಮತ್ತೆ ಹೋಗೋಕ್ಕಾಗಲ್ಲ. ನನ್ನ ಪಾತ್ರ ಭಾಳ ವಿಭಿನ್ನವಾಗಿದೆ. ನಾನೊಂದು ಸ್ಕ್ರೀನು ಗುರ್ಸೋಕ್ಕಾಗದೇ ಇರ್ಬೋದು, ಬಟ್ ಪಾತ್ರ ಅದು ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಚಿತ್ರಕ್ಕೆ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು, ಚೆನ್ನಾಗಿ ಹಾರೈಸಬೇಕು ಅಂತ ಬೇಡ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪವನ್ ಸರ್ ನಿಮಗೆ ಥ್ಯಾಂಕ್ ಯು. ಆ್ಯಂಡ್ ಪರಮೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಕಮ್ಮಿ ಅನಿಸುತ್ತೆ. ಬಿಕಾಸ್ ನನ್ನ ಫಸ್ಟ್ ಮೂವಿಯಲ್ಲಿ ನನ್ನ ಹೀರೋ ಆಗಿ ಮಾಡಿದ್ರು ಅವರು. ಅದಾದಮೇಲೆ ನಾನು ಒಂದು 4-5 ಸಿನಿಮಾ ಮಾಡಿದೆ. ಬಟ್ ನನಗೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಅವರಿಗೆ ಇಷ್ಟವಾಗುವಂತಹ ಕ್ಯಾರೆಕ್ಟರ್ಗಳು ಸಿಗೋದು ಅಂದರೆ ತುಂಬ ಕಷ್ಟ.
ಅಂಥದ್ರಲ್ಲಿ ನನಗೆ ಒಂದು ಇನ್ನ ಇಷ್ಟು, ನಾನು ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಕಡಬದವನು. ಸೊ ನನಗೂ ಸ್ವಲ್ಪ ಮಲೆನಾಡು ಕಡೆದು ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಪರಮೇಶ್ ಸರು ಅದೇ ರೀತಿಯಾದಂಥ ಒಂದು ಕ್ಯಾರೆಕ್ಟರನ್ನು ಕೊಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ ಬಗ್ಗೆ ನಾನು ರಿವೀಲ್ ಮಾಡೋಂಗಿಲ್ಲ, ಅದು ಪರಮೇಶ್ ಸರ್ದು ಆರ್ಡರ್ ಆಗಿದೆ. ಸೊ ದಯವಿಟ್ಟು ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗುತ್ತೆ, ನೀವೆಲ್ಲ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಕ್ಷಿತ್ ದೊಡ್ಡರ, ಮೂಲತಃ ಮಡಿಕೇರಿಯವನು. ನಂದು ಈ ಸಿನಿಮಾ ಬಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಫಸ್ಟ್ ಸಿನಿಮಾ. ಇದು ಎಲ್ಲ ದೊಡ್ಡ ಆರ್ಟಿಸ್ಟ್ ಜೊತೆಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನಗೆ ಒಂದು ಫ್ಲೂಕಲ್ಲಿ ಸಿಕ್ಕಿರೋದು ಸಿನಿಮಾ, ನನಗೆ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಮಣಿ ಸರಿಂದ ಸಿನಿಮಾ ಬಂತು, ಅಲ್ಲಿಂದ ಅರ್ಸು ಸರ್ ಇನ್ಫ್ಲೂಯೆನ್ಸ್ ಮಾಡಿದ್ರು. ಅದಾದಮೇಲೆ ಟೀಮ್ ಅವರೆಲ್ಲ ನನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಬಟ್ ನನ್ನಿಂದ ತುಂಬ ಆರ್ಟಿಸ್ಟಿಗೆ ಬೇಜಾರಾಗಿರ್ಬೋದು. ಆಮೇಲೆ ಹೊಸಬ್ರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ಹಾಂ ಸರ್. ಹಾಂ ಸರ್, ಈ ಸಿನಿಮಾ ಒಂದು ಮ್ಯಾಜಿಕ್ ಆದ್ಮೇಲೆ ಅದೇ ಥರ ಮ್ಯಾಜಿಕ್ ನನಗೂ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಇಲ್ಲ ಮಾಡ್ತಾ ಇದ್ದೀನಿ ಸರ್ ಇವಾಗ.